ಸ್ನೇಹಿತರೆ, ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇವಲ ಜ್ಯೋತಿಷ್ಯ ಕಲಿಯೋರಿಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವಶ್ಯವಾಗಿರೋ ಮಂತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಮಂತ್ರ ಅನ್ನೋದಕ್ಕಿಂತ ಶ್ಲೋಕಗಳು ಅಂತ ಹೇಳಬೇಕು. ಯಾಕೆ ಅಂದರೆ ಬೀಜಾಕ್ಷರ ಸಮೇತ ಇರುವಂತಹ ಮಂತ್ರ ಇದಲ್ಲ. ಹಾಗಾಗಿ ಯಾರು ಬೇಕಾದರೂ ಇವುಗಳ ಜಪವನ್ನು ಮಾಡ್ಕೋಬಹುದು. ಈ ಎಲ್ಲ ಶ್ಲೋಕಗಳ ರಚನೆಯನ್ನು ಮಾಡಿದವರು ವ್ಯಾಸ ಮಹಾಮುನಿಗಳು. ಯಾವ ಮುನಿ ಇಡೀ ಮಹಾಭಾರತ ಹಾಗೂ ಇತರ ಪುರಾಣಗಳನ್ನು ಬರೆದ್ರೋ ಅದೇ ವ್ಯಾಸ ಮಹರ್ಷಿಗಳಿಂದ ರಚನೆಯಾದ ಶ್ಲೋಕವನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಮನುಷ್ಯ ಯಾವಾಗ ಆಧ್ಯಾತ್ಮಿಕವಾಗಿ ದೇವರಿಗೆ ಹತ್ತಿರವಾಗ್ತಾನೋ ಆಗ ಅವನ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳು ನಡೆಯುತ್ತೆ. ಕಷ್ಟದಲ್ಲಿ ನೋವಿನಲ್ಲಿ ಬಿದ್ದು ಒದ್ದಾಡೋ ಮನುಷ್ಯನಿಗೆ ದೇವರ ಸಹಾಯ ಸಿಕ್ಕರೆ ಅವನಷ್ಟು ಪುಣ್ಯವಂತರು ಯಾರೂ ಇರೋದಿಲ್ಲ. ದೇವರನ್ನ ಈ ಕಾಲದಲ್ಲಿ ನೋಡಿದವರು ಯಾರೂ ಇಲ್ಲ. ಆ ಶಕ್ತಿ ಕೂಡ ನಮಗಿಲ್ಲ. ಆದರೆ ಅಂತಹ ದೇವತೆಗಳು ಕೂಡ ಮಂತ್ರಗಳಿಗೆ ಅಧೀನವಾಗಿದ್ದಾರೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಭಕ್ತಿ ಹಾಗೂ ಮಂತ್ರಗಳ ಉಚ್ಚಾರಣೆಯ ಮೂಲಕ ಯಾವುದೇ ದೇವರನ್ನಾದರೂ ನಾವು ಒಲಿಸಿಕೊಳ್ಳಬಹುದು ಅನ್ನೋದು ಸತ್ಯ. ಸಂಪೂರ್ಣವಾಗಿ ನಮ್ಮ ಜಾತಕವನ್ನು ಅಥವಾ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಆಗದೇ ಇರಬಹುದು. ಆದರೆ ನಮ್ಮ ಸಾಮರ್ಥ್ಯದ ಜೊತೆಗೆ ಈ ದೇವರ ಆರಾಧನೆ ಕೂಡ ಜೊತೆಯಾದರೆ ಅಸಾಧ್ಯ ಅನ್ನೋದನ್ನು ಕೂಡ ಸಾಧಿಸಿಕೊಂಡವರು ಬಹಳಷ್ಟು ಜನ ಕಾಣಿಸ್ತಾರೆ. ಅದನ್ನು ನಮ್ಮ ಪುರಾಣಗಳು, ಇತಿಹಾಸಗಳು ಸಾರಿ ಸಾರಿ ಹೇಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳನ್ನು ತೆಗೆದುಕೊಳ್ಳಲಾಗಿದೆ. ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಈ ಗ್ರಹಗಳು ನಮ್ಮ ಬದುಕಿನ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಹೊಂದಿದೆ ಅನ್ನೋದು ಕೂಡ ಸತ್ಯ. ಈ ಗ್ರಹಗಳು ಕೂಡ ದೇವರ ಸ್ಥಾನವನ್ನೇ ಪಡೆದುಕೊಳ್ಳುತ್ತೆ. ಜಾತಕದಲ್ಲಿ ಒಂದೊಂದು ಗ್ರಹಕ್ಕೆ ಕೆಲವು ಕಾರಕತ್ವಗಳನ್ನು ಕೊಡಲಾಗಿದೆ. ಅವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದಾಗ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ಆರಾಧನೆ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡುಕೊಳ್ಳಬಹುದು ಅಂತ ಶಾಸ್ತ್ರಗಳು ಹೇಳುತ್ತೆ. ಗ್ರಹಗಳ ಕಾರಕತ್ವ ಏನು, ಯಾವ ಮನೆಯಲ್ಲಿ ಯಾವ ಗ್ರಹ ಇದ್ರೆ ಏನು ಫಲ, ಏನು ಸಮಸ್ಯೆ, ಹಾಗೆ ಯಾವ ಮನೆಗಳಲ್ಲಿ ನೀಚ ಆಗುತ್ತೆ, ಇವೆಲ್ಲವನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ನಿಮಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ ಅನ್ನೋದನ್ನ ನೋಡಿ ತಿಳಿದುಕೊಂಡು ಈ ಶ್ಲೋಕವನ್ನ ಜಪ ಮಾಡಿ. ಮೊದಲನೇದಾಗಿ ಸೂರ್ಯ. ಜಾತಕದಲ್ಲಿ ಸೂರ್ಯ ರಾಜಗ್ರಹ. ಎಲ್ಲ ಗ್ರಹಗಳಿಗಿಂತ ಅತಿ ಮುಖ್ಯ ಸ್ಥಾನದಲ್ಲಿ ನಿಲ್ಲೋ ಗ್ರಹ ಕೂಡ ಈ ಸೂರ್ಯನೇ. ಆತ್ಮಕಾರಕ, ಆರೋಗ್ಯಕಾರಕ, ಪಿತೃಕಾರಕ. ನಿಮ್ಮ ಜಾತಕದಲ್ಲಿ ಈ ಸೂರ್ಯ ಕೆಟ್ಟ ಸ್ಥಾನದಲ್ಲಿದ್ದರೆ ಅಥವಾ ಸೂರ್ಯನ ದಶ, ಅಂತರ್ದಶ ಅಥವಾ ಭುಕ್ತಿಗಳು ನಡೀತಾ ಇದ್ರೆ ನೀವು ಸೂರ್ಯನ ಈ ಶ್ಲೋಕವನ್ನ ಜಪ ಮಾಡ್ಕೋಬಹುದು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಸೂರ್ಯನನ್ನ ಪ್ರಾರ್ಥಿಸುವ ಶ್ಲೋಕ. ಈ ಸೂರ್ಯದೇವರ ಆರಾಧನೆಗೆ ಒಂದು ವಿಶೇಷ ನಿಯಮ ಇದೆ. ಅದೇನೆಂದರೆ ಸೂರ್ಯೋದಯಕ್ಕಿಂತ ಮೊದಲು ಆರಾಧನೆ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈ ಶ್ಲೋಕವನ್ನ ಜಪ ಮಾಡ್ಕೋಬಹುದು. ಕಡಿಮೆ ಅಂದರೆ 11 ಬಾರಿ ಅಥವಾ 108 ಬಾರಿ ಜಪವನ್ನ ಮಾಡಬಹುದು. ಆರೋಗ್ಯ, ಅಭಿವೃದ್ಧಿ, ಶತ್ರುನಾಶ, ಕೆಲಸ ಕಾರ್ಯದಲ್ಲಿ ಯಶಸ್ಸು, ಆತ್ಮವಿಶ್ವಾಸ, ತೇಜೋವೃದ್ಧಿ, ಬಲವಾದ ದೇಹ ಎಲ್ಲ ಕೂಡ ಸಿದ್ಧಿಸುತ್ತೆ. ಇದರ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಕೂಡ ಪಠನೆ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ಚಂದ್ರ. ಚಂದ್ರ ಕೂಡ ನಮ್ಮ ಜಾತಕದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರೋ ಗ್ರಹ. ವಿಂಶೋತ್ತರಿ ದಶಾ ಪದ್ಧತಿಯಾಗಲಿ, ಗೋಚಾರ ಫಲಗಳಾಗಲಿ ಎಲ್ಲವೂ ನಿರ್ಧಾರವಾಗೋದು ಚಂದ್ರನಿಂದ. ಚಂದ್ರನೇ ಎಲ್ಲಕ್ಕಿಂತ ವಿಶೇಷ ಗ್ರಹ. ಮಾತೃಕಾರಕ, ಮನಸ್ಸಿಗೆ ಕಾರಕ, ದ್ರವ ಪದಾರ್ಥಗಳಿಗೆ ಕಾರಕ. ಜಾತಕದಲ್ಲಿ ಚಂದ್ರನ ಬಲವರ್ಧನೆಗಾಗಿ ಈ ಶ್ಲೋಕ ಜಪ ಮಾಡ್ಕೋಬಹುದು. ದಧಿಶಂಕ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಈ ಶ್ಲೋಕವನ್ನ ಮುಂಜಾನೆ ಅಥವಾ ಚಂದ್ರೋದಯದ ವೇಳೆಯಲ್ಲಿ ಪಠಿಸಬಹುದಾಗಿದೆ. ಸೋಮವಾರ ಒಳ್ಳೆಯ ದಿನ 11 ಬಾರಿ, 21 ಬಾರಿ ಅಥವಾ 108 ಬಾರಿ ಈ ಶ್ಲೋಕ ಪಠಣೆ ಮಾಡಬಹುದು. ಮಾನಸಿಕ ನೆಮ್ಮದಿ, ತಾಯಿಯೊಂದಿಗೆ ಉತ್ತಮ ಬಾಂಧವ್ಯ, ಆರೋಗ್ಯ ಸುಧಾರಣೆ, ಆಯುಷ್ಯ ವೃದ್ಧಿ ಇದೆಲ್ಲ ಕೂಡ ಈ ಶ್ಲೋಕ ಜಪದಿಂದ ಸಿಗುತ್ತೆ. ಸೋಮವಾರ ಶಿವನ ಆರಾಧನೆ ಮಾಡೋದು ಕೂಡ ಚಂದ್ರನ ಕಾರಕತ್ವಗಳಲ್ಲಿ ಶುಭ ಫಲಿತಾಂಶಗಳನ್ನು ಹೆಚ್ಚಿಸುತ್ತೆ. ಶಿವ ಸಹಸ್ರನಾಮ ಅಥವಾ ಅಷ್ಟೋತ್ತರ ಶತನಾಮಾವಳಿ ಪಠನೆಯನ್ನ ಮಾಡ್ಕೋಬಹುದು. ಇನ್ನು ಮೂರನೇದಾಗಿ ಕುಜ. ಜಾತಕದಲ್ಲಿ ಕುಜದೋಷ ಇದ್ರೆ ಅಥವಾ ಕುಜ ದಶಾಭುಕ್ತಿಗಳು ನಡೀತಾ ಇದ್ರೆ ಈ ಕುಜ ಶ್ಲೋಕ ಪಠನೆಯನ್ನ ಮಾಡಬಹುದು. ಧರಣಿ ಕರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ಮಂಗಲಂ ಪ್ರಣಮಾಮ್ಯಹಂ. ರಕ್ತದೋಷ, ನರಮಂಡಲ ಸಮಸ್ಯೆ, ಮಾನಸಿಕ ಒತ್ತಡ, ಕೋರ್ಟ್ ಕೇಸ್ಗಳು, ಅನಾರೋಗ್ಯ, ಜಗಳ, ವ್ಯಾಜ್ಯಗಳು, ಕೌಟುಂಬಿಕ ಸಮಸ್ಯೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ,
ಸಹೋದರರ ಜೊತೆ ಭಿನ್ನಾಭಿಪ್ರಾಯ, ಅಧಿಕ ಕೋಪ ಇವೆಲ್ಲದರ ಪರಿಹಾರಕ್ಕಾಗಿ ಈ ಶ್ಲೋಕವನ್ನು ಪಠನೆ ಮಾಡಬಹುದು. ಮಂಗಳವಾರ ಶುಭ ದಿನ ಈ ಶ್ಲೋಕ ಪಠನೆಗೆ. ಇದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ನರಸಿಂಹ ಸ್ವಾಮಿಯ ಆರಾಧನೆ ಇನ್ನಷ್ಟು ಉತ್ತಮ ಫಲವನ್ನು ಕೊಡುತ್ತೆ. ಇನ್ನು 4ನೆಯದ್ದು ಬುಧ. ಜಾತಕದಲ್ಲಿ ಬುಧ ಅಶುಭ ಸ್ಥಾನದಲ್ಲಿದ್ದರೆ ಅಥವಾ ಬುಧನ ಶುಭ ಫಲಿತಾಂಶಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬುಧನ ಶ್ಲೋಕವನ್ನು ಜಪ ಮಾಡ್ಕೋಬಹುದು. ಓದಿಗೆ, ಬುದ್ಧಿವಂತಿಕೆಗೆ, ವ್ಯಾಪಾರ ವ್ಯವಹಾರಗಳಿಗೆ, ಮಾತುಗಳು, ನೆಮ್ಮದಿಯ ಜೀವನಕ್ಕೆ, ಚರ್ಮ ಸಂಬಂಧಿ ಸಮಸ್ಯೆಗಳಿಗೆ, ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ಬುಧನ ಶ್ಲೋಕ ಜಪ ಉತ್ತಮವಾಗಿ ಕೆಲಸ ಮಾಡುತ್ತೆ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪಾಪಗ್ರಹಗಳ ಜೊತೆ ಇದ್ದಾಗ ಪಾಪ ಫಲಗಳನ್ನು, ಶುಭ ಗ್ರಹಗಳ ಜೊತೆ ಅಥವಾ ಶುಭ ಸ್ಥಾನದಲ್ಲಿ ಏಕಾಂಗಿಯಾಗಿದ್ದಾಗ ಶುಭ ಫಲಿತಾಂಶಗಳನ್ನು ಕೊಡೋದು ಬುಧನ ವಿಶೇಷತೆ. ಬುಧವಾರ ಬುಧನ ಮಂತ್ರ ಜಪ ಒಳ್ಳೆಯ ಫಲ ಕೊಡುತ್ತೆ. ಜೊತೆಗೆ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ, ಅಷ್ಟೋತ್ತರ ಶತನಾಮಾವಳಿ ಪಠನೆ, ದೇವಾಲಯ ಭೇಟಿಗಳನ್ನು ವಿಶೇಷವಾಗಿ ಬುಧವಾರ ಮಾಡಿದಲ್ಲಿ ಈ ಬುಧನಿಗೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೋಬಹುದು. ಇನ್ನು ಗುರು ಬೃಹಸ್ಪತಿ. ಜಾತಕದಲ್ಲಿ ಅತ್ಯಂತ ಶುಭ ಗ್ರಹ ಗುರು. ಇಂತಹ ಸರ್ವ ಶುಭಕಾರಕನಾದಂತಹ ಗುರು ನಿಮ್ಮ ಲಗ್ನಕ್ಕೆ ಪಾಪಿಯಾಗಿದ್ದರೆ ಅಥವಾ ಪಾಪ ಸ್ಥಾನದಲ್ಲಿದ್ದು ಗುರುದಶಾ ಸಂದರ್ಭ ನಡೀತಾ ಇದ್ದರೆ ಗುರುವಿನ ಆರಾಧನೆ ಅನಿವಾರ್ಯ. ಮದುವೆ, ಸಂತಾನ, ಸಂಪಾದನೆ, ಉದ್ಯೋಗ, ಕುಟುಂಬ ವ್ಯವಹಾರ, ವ್ಯಾಪಾರ, ವಿದ್ಯೆ, ಜ್ಞಾನ, ಮನೆ ಕಟ್ಟೋದು, ಜಾಗ ಖರೀದಿ, ಆಸ್ತಿ ಮಾರಾಟ ಇಷ್ಟೇ ಏನು, ಸರ್ವ ಶುಭ ಫಲಿತಾಂಶಗಳಿಗೂ ಕೂಡ ಗುರು ಒಂದಲ್ಲ ಒಂದು ರೀತಿಯಲ್ಲಿ ಕಾರಕತ್ವವನ್ನು ವಹಿಸ್ತಾನೆ. ಹೀಗಾಗಿ ಗುರುವಾರ ಈ ಗುರುವಿನ ಆರಾಧನೆ ಮಾಡೋದು ಎಲ್ಲರಿಗೂ ಶುಭಪ್ರದ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಎಷ್ಟು ಬಾರಿ ಬೇಕಿದ್ರೂ ಗುರುವಿನ ಆರಾಧನೆ ಮಾಡ್ಕೋಬಹುದು. ಹಾಗೆ ಯಾವುದೇ ಗುರುಗಳ ಆರಾಧನೆ, ಉದಾಹರಣೆಗೆ ಸಾಯಿಬಾಬಾ ಆಗಿರಬಹುದು, ಮಂತ್ರಾಲಯ ಗುರು ರಾಘವೇಂದ್ರರು ಆಗಿರಬಹುದು, ಸದ್ಗುರು ಶ್ರೀಧರ ಸ್ವಾಮಿಗಳಾಗಿರಬಹುದು, ನಿಮ್ಮಿಷ್ಟದ ಗುರುಗಳ ಆರಾಧನೆ ಕೂಡ ಉತ್ತಮ ಫಲವನ್ನು ಕೊಡುತ್ತೆ. ಇನ್ನು ಶುಕ್ರನ ಆರಾಧನೆ. ಶುಕ್ರ ಕೂಡ ಸಹಜ ಶುಭಗ್ರಹ. ಭೂಲೋಕದ ಸರ್ವ ಸಂಪತ್ತಿಗೂ ಅಧಿಪತಿ ಈ ಶುಕ್ರ. ಅಷ್ಟ ಐಶ್ವರ್ಯಗಳಿಗೆ, ವಿಲಾಸಿ ಜೀವನಕ್ಕೆ, ವಾಹನಗಳಿಗೆ, ಆಡಂಬರಕ್ಕೆ, ಮದುವೆಗೆ, ಸಂತಾನಕ್ಕೆ, ಸಕಲ ಕಲೆಗಳಿಗೆ, ಸಂಪಾದನೆಗೆ ಎಲ್ಲದಕ್ಕೂ ಈ ಶುಕ್ರನೇ ಕಾರಕನಾಗ್ತಾನೆ. ಈ ಶುಕ್ರನನ್ನ ರಾಕ್ಷಸ ಗುರು ಶುಕ್ರಾಚಾರ್ಯ ಅಂತ ಹೇಳಲಾಗುತ್ತೆ. ದೇವಗುರು ಬೃಹಸ್ಪತಿ ಆದರೆ ರಾಕ್ಷಸ ಗುರು ಶುಕ್ರಾಚಾರ್ಯ. ಇವರ ಬಳಿ ದೇವರ ಗುರುವಾದ ಬೃಹಸ್ಪತಿಯ ಬಳಿ ಕೂಡ ಇರದಂತಹ ವಿಶೇಷವಾದ ಮೃತ ಸಂಜೀವಿನಿ ಅನ್ನೋ ವಿದ್ಯೆ ಇತ್ತು ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂದರೆ ಸತ್ತವರನ್ನ ಕೂಡ ಬದುಕಿಸುವ ವಿದ್ಯೆ ಇವರಲ್ಲಿತ್ತು. ಅಂತಹ ಅದ್ಭುತ ಗ್ರಹ ಈ ಶುಕ್ರ ಗ್ರಹ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ಶ್ಲೋಕ ಪಠನೆ ಮಾಡಬಹುದು. ಇದರಿಂದ ಶುಕ್ರನಿಗೆ ಸಂಬಂಧಿಸಿದ ಕಾರಕತ್ವಗಳಲ್ಲಿ ಉತ್ತಮ ಫಲವನ್ನು ಪಡಿಬಹುದು. ಜೊತೆಗೆ ಮಾತೆ ಲಕ್ಷ್ಮೀ ದೇವಿಯನ್ನ ಕೂಡ ಆರಾಧನೆ ಮಾಡಬಹುದು. ಲಲಿತಾ ಸಹಸ್ರನಾಮವಾಗಲಿ ಇತರ ಯಾವುದೇ ಅಮ್ಮನವರಿಗೆ ಸಂಬಂಧಿಸಿದ ಆರಾಧನೆಯನ್ನು ಮಾಡಿಕೊಳ್ಳೋದು ಇನ್ನಷ್ಟು ಹೆಚ್ಚಿನ ಫಲವನ್ನು ಕೊಡುತ್ತೆ. ಇನ್ನು ಶನಿಯ ಮಂತ್ರ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರುವ ಮಂತ್ರ. ಸಾಮಾನ್ಯವಾಗಿ ಜಾತಕದಲ್ಲಿ ನಾವು ಯಾವ ಗ್ರಹಕ್ಕೆ ಭಯ ಪಡ್ತೀವಿ ಅಂದರೆ ಅದು ಶನಿ ಪರಮಾತ್ಮನಿಗೆ. ಯಾಕಂದರೆ ಆತ ಕಷ್ಟ ಕೊಡ್ತಾನೆ, ಪರೀಕ್ಷೆ ಮಾಡ್ತಾನೆ, ಕೆಟ್ಟ ಫಲಗಳನ್ನು ಕೊಡ್ತಾನೆ ಅಂತಾನೆ ಪ್ರಚಾರದಲ್ಲಿರುವಂಥ ಸುಳ್ಳು. ಒಂದು ಜಾತಕಕ್ಕೆ ಶನಿಯ ಕೃಪೆ ಇದ್ದರೆ ಇನ್ಯಾವ ಗ್ರಹಗಳು ಕೊಡದಷ್ಟು ಶುಭ ಫಲಿತಾಂಶಗಳನ್ನು ಶನಿ ಕೊಡ್ತಾನೆ. ಈ ವಿಷಯದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಪರೇಟಾಗೆ ತಿಳಿಸ್ತೀನಿ. ಶನಿ ಆಯುಷ್ಯಕ್ಕೆ ಕಾರಕ, ಕರ್ಮಕಾರಕ, ಕಷ್ಟಕ್ಕೆ ಕೂಡ ಶನಿಯೇ ಕಾರಕ. ಹಾರ್ಡ್ ವರ್ಕ್, ಓಡಾಟ, ಪರಿಶ್ರಮ, ಸತತ ಪ್ರಯತ್ನ, ಶತ್ರುನಾಶ, ವಾದ ವಿವಾದ, ಆಲಸ್ಯ, ದೈಹಿಕ ಶ್ರಮ, ರಾಜಕೀಯ, ಆರೋಗ್ಯ, ಅನಾರೋಗ್ಯ ಇವುಗಳಲ್ಲಿ ಯಾವುದೇ ಸಮಸ್ಯೆಗಳಿಗೂ ಶನಿಯ ಆರಾಧನೆ ಬಹಳಷ್ಟು ಶುಭ ಫಲಿತಾಂಶಗಳನ್ನು ನೀಡುತ್ತೆ. ಶನಿವಾರ ಬೆಳಿಗ್ಗೆ ಅಥವಾ ಸಾಯಂಕಾಲ ಶನಿ ಜಪ ಮಾಡ್ಕೋಬಹುದು. ಜೊತೆಗೆ ಶನಿವಾರ ಆಂಜನೇಯ ಸ್ವಾಮಿ, ಶಿವದೇವರ ಆರಾಧನೆ, ಹನುಮಾನ್ ಚಾಲೀಸ, ಶಿವ ಸಹಸ್ರನಾಮ ಪಠಣೆ ಮಾಡೋದು ಪರಿಣಾಮಕಾರಿಯಾಗಿ ಒಳ್ಳೆಯ ಫಲ ಕೊಡುತ್ತೆ. ಇನ್ನು ರಾಹುಗ್ರಹ. ಶನಿಯ ನಂತರ ಜನ ಹೆದರೋ ಜೋಡಿ ಗ್ರಹಗಳು ಈ ರಾಹುಕೇತುಗಳು. ಬುದ್ಧಿಭ್ರಮಣೆ, ಅತಿಯಾಸೆ, ಅಗ್ರೆಸಿವ್ ವ್ಯಕ್ತಿತ್ವ, ವಿದೇಶಿ ಉದ್ಯೋಗ, ವಿಪರೀತ ನಿದ್ದೆ, ಸುಖಾಪೇಕ್ಷೆ ಇವೆಲ್ಲ ರಾಹುವಿನ ಕಾರಕತ್ವಗಳು.
ವಿದ್ಯೆಯಲ್ಲಿ ಆತಂಕ, ಆರೋಗ್ಯ ಸಮಸ್ಯೆ, ದುರಾಸೆ, ಪಾಪಕಾರ್ಯಾಸಕ್ತಿ ಇಂತಹ ಯಾವುದೇ ಕೆಟ್ಟ ಸಮಸ್ಯೆಗಳಿಗೆ ರಾಹು ಕಾರಣ ಆಗಬಲ್ಲ. ರಾಹುವಿನಿಂದ ಉತ್ತಮ ಫಲ ಪಡೆಯೋದಕ್ಕೆ ಈ ಶ್ಲೋಕವನ್ನು ಜಪ ಮಾಡ್ಕೋಬಹುದು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಹಾಗೆ ದುರ್ಗಾ ಮಾತೆಯನ್ನ ಅಥವಾ ಕಾಲಭೈರವನ ಆರಾಧನೆ ಮಾಡೋದು ಅದ್ಭುತ ಫಲಿತಾಂಶವನ್ನು ಕೊಡುತ್ತೆ. ಈ ಮಂತ್ರವನ್ನ ರಾಹುಕಾಲದಲ್ಲಿ ಪಠನೆ ಮಾಡೋದು ಒಳ್ಳೆಯದು. ಇನ್ನು ಕೊನೆಯದಾಗಿ ಕೇತು. ನಿರಾಸಕ್ತಿ, ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ, ಶಸ್ತ್ರಚಿಕಿತ್ಸೆ ಅಥವಾ ದೇಹದ ಮೇಲಿನ ಗಾಯಗಳು, ಅತೀಂದ್ರಿಯ ಶಕ್ತಿ, ಮಾನಸಿಕ ಖಿನ್ನತೆ, ನಿದ್ರಾಹೀನತೆ, ಎಲ್ಲ ರೀತಿಯ ಅಡಚಣೆಗಳು ಮುಂತಾದ ಸಮಸ್ಯೆಗಳಿಗೆ ಕೇತುಕಾರಕನಾಗ್ತಾನೆ. ಇಂತಹ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಶ್ಲೋಕವನ್ನು ಜಪ ಮಾಡ್ಕೋಬಹುದು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಈ ಶ್ಲೋಕ ಪಠನೆಯ ಜೊತೆಗೆ ವಿಘ್ನೇಶ್ವರನಾದ ಗಣಪತಿಯ ಆರಾಧನೆ, ಅಷ್ಟೋತ್ತರ ಶತನಾಮಾವಳಿ ಮುಂತಾದ ಆರಾಧನೆಗಳ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಯಾವುದೇ ರೀತಿಯ ಮಂತ್ರ ಜಪವನ್ನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಸ್ನಾನ ಮಾಡಿ ಶುಚಿಯಾಗಿ ದೇವರ ಕೋಣೆಯಲ್ಲಾಗಲಿ ಅಥವಾ ಪ್ರಶಾಂತವಾಗಿರೋ ಸ್ಥಳದಲ್ಲಿ ಕುಳಿತು ಈ ಮಂತ್ರ ಜಪವನ್ನ ಮಾಡ್ಕೋಬೇಕು. ಯಾವುದೇ ಜಪಕ್ಕಿಂತ ಮೊದಲು ಮಹಾಗಣಪತಿಯನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಗುರುಗಳು ಹಾಗೂ ತಂದೆ ತಾಯಿಯರಿಗೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ದೇವರಲ್ಲಿ ಪ್ರಾರ್ಥಿಸಬೇಕು. ನಿಮ್ಮ ಯಾವ ಸಮಸ್ಯೆಗಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ನೀವು ಆರಾಧನೆ ಮಾಡ್ತಾ ಇದ್ದೀರಾ ಅನ್ನೋ ಸಂಕಲ್ಪವನ್ನ ಮಾಡಿಕೊಂಡು ನಂತರ ಜಪವನ್ನು ಆರಂಭಿಸಬೇಕು. ಒಂದು ದಿನ ಕುಳಿತು 1000 ಬಾರಿ ಜಪ ಮಾಡಿದ ಮಾರನೇ ದಿನ ನಿಮ್ಮ ಸಮಸ್ಯೆ ಮಾಯವಾಗಿ ಹೋಗೋದಿಲ್ಲ. ಆ ರೀತಿ ಕಲಿಯುಗದಲ್ಲಿ ಯಾವತ್ತಿಗೂ ಸಾಧ್ಯ ಇಲ್ಲ. ಕನಿಷ್ಠ 3 ತಿಂಗಳವರೆಗೆ ಜಪವನ್ನು ವಾರಕ್ಕೊಮ್ಮೆಯಾಗಲಿ ಪ್ರತಿನಿತ್ಯವಾಗಲಿ ನಿಮ್ಮಿಷ್ಟದ ಹಾಗೆ ಪಠನ ಮಾಡಬಹುದು. ಅದನ್ನು ಕನಿಷ್ಠ 3 ತಿಂಗಳವರೆಗೆ ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದರೆ ನಿಧಾನವಾಗಿ ನಿಮಗೆ ಅದರ ಪ್ರಭಾವ ಗೋಚರಿಸುತ್ತೆ. ಭಕ್ತಿ ಎಲ್ಲಕ್ಕಿಂತ ಮುಖ್ಯ. ಎಷ್ಟು ಭಕ್ತಿಯಿಂದ ನಂಬಿಕೆಯಿಂದ ನಾವು ಆರಾಧನೆ ಮಾಡ್ತೀವಿ, ಫಲದಲ್ಲಿ ಅಷ್ಟು ಪ್ರಭಾವ ನಮಗೆ ಗೋಚಾರವಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಅತ್ಯಂತ ಉಪಯೋಗಕರವಾಗಿರುತ್ತೆ ಅಂತ ಭಾವಿಸ್ತೀನಿ. ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ. ಈ ವಿಷಯದಲ್ಲಿ ಸಂಬಂಧಿಸಿದಂತೆ ಯಾವುದೇ ಅನುಮಾನಗಳು ಇದ್ದರೆ ಕೂಡ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಖಂಡಿತ ಉತ್ತರಿಸ್ತೀನಿ. ಹಾಗೆ ನಿಮ್ಮ ಜಾತಕ ಪರಿಶೀಲನೆಗೆ ಈ ಸಂಖ್ಯೆಗೆ ಕರೆ ಮಾಡಿ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.